ಶ್ರೀಕೃಷ್ಣನಿಗೆ 2 ತಾಯಂದಿರು ಮತ್ತು 16,108 ಪತ್ನಿಯರಿದ್ದರು. ಯಾಕೆ ಗೊತ್ತಾ? ಈ ಕಥೆ ಕೇಳಿ. ಶ್ರೀಕೃಷ್ಣನಿಗೆ ಜನನ ನೀಡಿದ ತಾಯಿಯೇ ಬೇರೆ, ಆತನನ್ನು ಬೆಳೆಸಿದ ತಾಯಿಯೇ ಬೇರೆ. ಇವರಿಬ್ಬರು ಎಂದಿಗೂ ಕೃಷ್ಣನಿಗೆ ನೀಡುವ ಪ್ರೀತಿಯಲ್ಲಿ ಮೋಸ ಮಾಡಿದವರಲ್ಲ. ಇನ್ನೂ ಕೃಷ್ಣನು ಯಾವ ದೇವರಿಗೂ ಯಾವ ದೇವತೆಗಳಿಗೂ ಇಲ್ಲದಷ್ಟು ಪತ್ನಿಯರನ್ನು ಹೊಂದಿದ್ದಾನೆ. ಶ್ರೀಕೃಷ್ಣನ ತಾಯಿಯ ಬಗ್ಗೆ ನಿಮಗೆ ಗೊತ್ತೇ? ಆತನ ಪತ್ನಿಯರ ಬಗ್ಗೆ ನಿಮಗೆ ಗೊತ್ತೇ? ವಿಷ್ಣುವಿನ 8ನೇ ಅವತಾರವಾಗಿ ಜನಿಸಿದ ಶ್ರೀಕೃಷ್ಣನು ತನ್ನ ಲೀಲೆಯ ಮೂಲಕ ಸಕಲ ಬ್ರಹ್ಮಾಂಡವನ್ನು ತನ್ನತ್ತ ಆಕರ್ಷಿಸುತ್ತಾನೆ. ಜನ್ಮಾಷ್ಟಮಿ ದಿನದಂದು ನಾವು ನಿಮಗೆ ಆತನ 2 ತಾಯಂದಿರು ಮತ್ತು ಶ್ರೀಕೃಷ್ಣನ 16,108 ರಾಣಿಯರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ. ಅವನಿಗೆ 1.5 ಲಕ್ಷಕ್ಕೂ ಹೆಚ್ಚು ಗಂಡು ಮಕ್ಕಳಿದ್ದರು ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನ ತಾಯಂದಿರು ಮತ್ತು ಪತ್ನಿಯರ ರಹಸ್ಯದ ಬಗ್ಗೆ ನಿಮಗೆ ತಿಳಿದಿದೆಯೇ? ಶ್ರೀಕೃಷ್ಣನ 2 ತಾಯಂದಿರು. ಶ್ರೀಕೃಷ್ಣನಿಗೆ 2 ತಾಯಂದಿರು, ಒಬ್ಬಳು ದೇವಕಿ ಮತ್ತು ಇನ್ನೊಬ್ಬಳು ಯಶೋಧೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದಳು ಮತ್ತು ತಾಯಿ ಯಶೋಧ ಅವನನ್ನು ಬೆಳೆಸಿದಳು. ದೇವಕಿ ಮಥುರಾದ ರಾಜ ಕಂಸನ ತಂದೆ ಮಹಾರಾಜ ಉಗ್ರಸೇನನ ಸಹೋದರ ದೇವಕನ ಮಗಳು. ಮದುವೆಗೆ ಮುನ್ನ ಕಂಸ ತನ್ನ ಸೋದರ ಸಂಬಂಧಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ದೇವಕಿ ದೇವರುಗಳ ತಾಯಿಯಾದ ಅದಿತಿಯ ಅವತಾರ ಎಂದು ಹೇಳಲಾಗುತ್ತದೆ. ಅವಳು ವಾಸುದೇವನನ್ನು ಮದುವೆಯಾಗಿದ್ದಳು. ಆದ್ದರಿಂದ ಕೃಷ್ಣನ ಒಂದು ಹೆಸರನ್ನು ದೇವಕಿನಂದನ ಮತ್ತು ವಾಸುದೇವ ಎಂದು ಕರೆಯುತ್ತಾರೆ. ಹಿಂದಿನ ಜನ್ಮದಲ್ಲಿದ್ದ ಇವರೇ ದೇವಕಿ ಮತ್ತು ಯಶೋಧೆಯರಾದರು. ವಿಷ್ಣುವು ರಾಮನ ಅವತಾರವನ್ನು ತೆಗೆದುಕೊಂಡನೆಂದು ಹೇಳಲಾಗುತ್ತದೆ. ನಂತರ ಕೈಕೇಯಿಯು ರಾಮನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ವನವಾಸದ ನಂತರವೂ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ. ಶ್ರೀರಾಮನು ವನವಾಸದಿಂದ ಬಂದಾಗ ಕೈಕೇಯಿಯು ರಾಮನಿಗೆ ಮುಂದಿನ ಜನ್ಮದಲ್ಲಿ ನೀನು ನನ್ನ ಗರ್ಭದಿಂದ ಜನ್ಮ ನೀಡಿ ಮತ್ತು ನಿನ್ನ ತಾಯಿಯಾಗುವ ಸೌಭಾಗ್ಯವನ್ನು ನನಗೆ ಕೊಡು ಎಂದು ಹೇಳಿದನು. ಶ್ರೀರಾಮನು ತಾಯಿ ಕೌಸಲ್ಯಾಳನ್ನು ನೋಯಿಸಲು ಬಯಸಲಿಲ್ಲ. ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾನು ತಾಯಿ ಕೈಕೇಯಿಯ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು. ಆದರೆ ನಾನು ನಿನ್ನ ಸ್ವಂತ ಮಗನೆಂದು ಕರೆಯಲ್ಪಡುತ್ತೇನೆ. ನಂತರ ಕೈಕೇಯಿಯು ದೇವಕಿಯಾದಳು. ಅವನ ಹುಟ್ಟಿನಿಂದ ಕೌಸಲ್ಯ ಯಶೋಧೆಯಾದಳು ಮತ್ತು ಶ್ರೀಕೃಷ್ಣನನ್ನು ಯಾವಾಗಲೂ ಯಶೋಧಾನಂದನನೆಂದು ಕರೆಯಲಾಯಿತು. ಶ್ರೀಕೃಷ್ಣ ಮತ್ತು 16,000 ಹುಡುಗಿಯರು. ಶ್ರೀಕೃಷ್ಣನಿಗೆ 16,108 ಪತ್ನಿಯರಿದ್ದರು. ದಂತಕಥೆಯ ಪ್ರಕಾರ ನರಕಾಸುರನು ಅಮರತ್ವವನ್ನು ಪಡೆಯಲು 16,000 ಹುಡುಗಿಯರನ್ನು ಬಲಿಕೊಡಲು ನಿರ್ಧರಿಸಿದನು. ಕೃಷ್ಣ ಈ ಹುಡುಗಿಯರನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಮನೆಗೆ ಕಳುಹಿಸಿದನು. ಮನೆಗೆ ಹೋದ ನಂತರ ಅವರು ಕಳಂಕಿತರಾಗಿದ್ದರು ಮತ್ತು ಸಾಮಾಜಿಕ ನಂಬಿಕೆಗಳಿಂದಾಗಿ ಈ ಹುಡುಗಿಯರನ್ನು ದತ್ತು ತೆಗೆದುಕೊಳ್ಳಲು ಯಾರೂ ಸಿದ್ಧರಿರಲ್ಲ. ನಂತರ ಕೊನೆಯಲ್ಲಿ ಶ್ರೀಕೃಷ್ಣ ಎಲ್ಲರಿಗೂ ಆಶ್ರಯ ನೀಡಿ 16,000 ಹುಡುಗಿಯರನ್ನು ಒಟ್ಟಿಗೆ ಮದುವೆಯಾದನು. 100 ಮದುವೆಗಳನ್ನು ಹೀಗೆ ಮಾಡಲಾಯಿತು. ಈ ವಿವಾಹಗಳಲ್ಲದೆ ಶ್ರೀಕೃಷ್ಣನು ಕೆಲವು ಪ್ರೇಮ ವಿವಾಹಗಳನ್ನು ಕೂಡ ಮಾಡಿಕೊಂಡಿದ್ದನು. ಅವರ ಬಗ್ಗೆ ಹೇಳುವುದಾದರೆ, ತ್ರೇತಾಯುಗದಲ್ಲಿ ರಾಮನನ್ನು ಮದುವೆಯಾಗುವಂತೆ ವರವನ್ನು ಕೇಳಿದ್ದರು. ಆಗ ಶ್ರೀರಾಮನು ಈ ಜನ್ಮದಲ್ಲಿ ನಾನು ಪತ್ನಿಯ ವ್ರತವನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳಿದನು. ಆದರೆ ಮುಂದಿನ ಜೀವನದಲ್ಲಿ ನಾನು ನಿಮ್ಮೆಲ್ಲರನ್ನೂ ಮದುವೆಯಾಗುತ್ತೇನೆ ಎಂದು ಭರವಸೆಯನ್ನು ನೀಡಿದನು. ನಂತರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಇನ್ನೂ 100 ಮದುವೆಗಳನ್ನು ಮಾಡಿಕೊಂಡನು. ಆದರೆ 8 ಪತ್ನಿಯರು ಅವರಲ್ಲಿ ಪ್ರಮುಖರು. ಅವರನ್ನೇ ಅಷ್ಟಭಾರ್ಯರು ಎಂದು ಕರೆಯಲಾಗುತ್ತದೆ. ಭಗವಾನ್ ಕೃಷ್ಣನ 8 ಪತ್ನಿಯರು. ಕೃಷ್ಣನ 16,100 ಪತ್ನಿಯರಲ್ಲದೆ ರುಕ್ಮಣಿ, ಜಾಂಬವಂತಿ, ಸತ್ಯಭಾಮ, ಕಾಳಿಂದಿ, ಮಿತ್ರಬಿಂದ, ಸತ್ಯ, ಭದ್ರ ಮತ್ತು ಲಕ್ಷ್ಮಣ ಎನ್ನುವ 8 ಪತ್ನಿಯರಿದ್ದರು. ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲ್ಪಟ್ಟ ರುಕ್ಮಣಿಯನ್ನು ಮೊದಲು ಮದುವೆಯಾದವನು ಶ್ರೀಕೃಷ್ಣ. ಕೃಷ್ಣನಿಗೆ 16,108 ಪತ್ನಿಯರಿಂದ 1,61,080 ಗಂಡು ಮಕ್ಕಳಿದ್ದರು ಎಂದು ಹೇಳಲಾಗಿದೆ. ಅದೇ ಸಮಯದಲ್ಲಿ ಈ ಎಲ್ಲಾ ಗಂಡು ಮಕ್ಕಳಿಗೂ 10 ಗಂಡು ಮತ್ತು ಒಬ್ಬಳು ಮಗಳಿದ್ದಳು. ಈ ರೀತಿಯಾಗಿ ಕೃಷ್ಣನು ಮಹಾಭಾರತದಲ್ಲಿ ಅತಿದೊಡ್ಡ ಕುಟುಂಬದ ಮುಖ್ಯಸ್ಥನಾದನು ಮತ್ತು ಆಗಲೂ ಅವನು ಸಾಂಸಾರಿಕ ಜೀವನದ ಎಲ್ಲಾ ಧರ್ಮಗಳನ್ನು ಅನುಸರಿಸಿದನು.